ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. 108 ದಿವಸಗಳ ಕಾಲ ರಾಯರ ಸೇವೆಯಲ್ಲಿ ತೊಡಗಿಕೊಂಡ ಎಲ್ಲ ರಾಯರ ಭಕ್ತರಿಗೆ ಮುಕ್ತ ಕಂಠದ ಶುಭಾಶಂಸನೆಗಳು. ಇಂಥ ಒಳ್ಳೆಯ ಸಂಕಲ್ಪ ರಾಯರ ಅನುಗ್ರಹದಿಂದಷ್ಟೇ ಪ್ರಾಪ್ತವಾಗಿದೆ. ಇದನ್ನು ಘಂಟಾಘೋಷವಾಗಿ ಇಲ್ಲಿ ನಾನು ಹೇಳಲು ಸಂತೋಷವನ್ನು ಪಡುತ್ತೇನೆ. ನಿಮ್ಮ ಜೀವನದಲ್ಲಿ ನೀವು ಒಂದು ಯಶಸ್ಸಿನ ಕಡೆಗೆ ಮತ್ತು ಒಂದು ಉತ್ತಮ ಆರೋಗ್ಯದ ಕಡೆಗೆ, ಉತ್ತಮ ಚೈತನ್ಯದ ಕಡೆಗೆ ಧಾವಿಸುವ ಅವಕಾಶ ನಿಮಗೆ ಬಂದಿದೆ. ಅದು ನಿಮಗೆ ಮಾತ್ರ ದೇವರು ಕೊಟ್ಟಿರುವಂತಹ ಇದೊಂದು ಒಳ್ಳೆಯ ಪರ್ವಕಾಲ. ನೀವು ಸೇವೆ ಮಾಡುವ ದಿವಸಗಳಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಾಟ್ಸ್ ಹೊಂದಬೇಡಿ. ಸೇವೆ ಮಾಡ್ತೀನಿ, ಇದು ಕೆಲಸ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಸೇವೆ ಅಂತೂ ಮುಗಿಸ್ತೀನಿ, ಹೀಗೆಲ್ಲ ನೀವು ಅಂದುಕೊಂಡು ಕೂಡಬೇಡಿ. ನಿಮಗೆ ಕೆಲಸ ಆಗಿ ಹೋಗಿದೆ, ರಾಯರು ಅನುಗ್ರಹದಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಿ ಅನ್ನೋ ಭಾವ ನಿಮ್ಮಲ್ಲಿ ಇರಲಿ. ಅಂದರೆ ಕೆಲಸ ಆಗಿ ಹೋಗಿದೆ ಅಂತ ನಿಮ್ಮ ಮನಸ್ಸಿಗೆ ನೀವು ವಂಚನೆ ಮಾಡೋದಲ್ಲ. ನನಗೆ ದೇವರು ಅನುಗ್ರಹವನ್ನು ಮಾಡಿರುವ ಕಾರಣ, ಈ ಸೇವೆಯಲ್ಲಿ ನಾನು ತೊಡಗಿಕೊಂಡಿರುವ ಕಾರಣ, ನಾನು ಇವತ್ತಲ್ಲ ನಾಳೆ ನಾನು ಅಂದುಕೊಂಡದ್ದನ್ನು ನಾನು ಪಡೆದುಕೊಳ್ತೀನಿ ಅನ್ನುವಂತಹ ದಾರ್ಢ್ಯ ನಿಮ್ಮ ಮನೋಭಾವನೆಯಲ್ಲಿ ಇರಬೇಕು. ಇಲ್ಲಿಯ ತನಕ ನಿಮಗೆ ಏನಾದರೂ ಮನಸ್ಸಿನಲ್ಲಿ ಯಾರಾದರೂ ಒಬ್ಬ ಬಗ್ಗೆ ನೆಗೆಟಿವ್ ಥಾಟ್ಸ್ ಇರುತ್ತೆ, ಆ ನೆಗೆಟಿವ್ ಭಾವನೆಯಿಂದ ಅಂದರೆ ಅವರ ಬಗ್ಗೆ ನಿಮಗೆ ಕೆಟ್ಟ ಅಭಿಪ್ರಾಯಗಳಿರುತ್ತೆ, ಆದ್ದರಿಂದಲೇ ನಿಮಗೆ ಆ ಕೆಲಸಗಳು ನಿಂತು ಹೋಗಿರುತ್ತೆ. ನೀವು ಇನ್ನು ಮುಂದೆ ಆ ವ್ಯಕ್ತಿಯ ಮೇಲೆ ಅಥವಾ ನಿಮ್ಮ ಒಂದು ಸಂಪತ್ತಿನ ವಿಷಯದಲ್ಲಿ ನೀವು ಹಿಂಜರಿಕೆಗಳನ್ನು, ನಿಮ್ಮವರ ಬಗ್ಗೆ ಇರುವ ಕೆಟ್ಟ ಆಲೋಚನೆಗಳನ್ನು, ಭಾವನೆಗಳನ್ನು ಪರಿತ್ಯಾಗ ಮಾಡಿ ಸೇವೆಯಲ್ಲಿ ತೊಡಗಿಕೊಳ್ಳಿ. ನಿಮಗೂ ರಾಯರಿಗೂ ಮಾತ್ರ ಸಂಬಂಧಪಟ್ಟಿರುವಂತಹ ವಿಚಾರ ಇದು. ಭಗವಂತ ಸಕಲ ಗುಣ ಪರಿಪೂರ್ಣ, ಸಕಲ ಸಂಪತ್ತುಗಳಿಗೂ ಒಡೆಯ. 14 ಲೋಕಗಳಲ್ಲಿ ಇರುವಂತಹ ಒಂದು ಸಂಪತ್ತು, ಅದನ್ನು ಎಣಿಸಿ ಮುಗಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಎಲ್ಲ ಸಂಪತ್ತುಗಳಿಗೂ ಒಡೆಯ. ನಿಮಗೆ ಬೇಕಾಗಿರುವಂತಹ ಅಪೇಕ್ಷೆ ಒಂದು ಸಾಸಿವೆ ಕಾಳಿಗಿಂತಲೂ ಕೂಡ ಕಡಿಮೆ ಆದದ್ದು. ಅದನ್ನು ಆ ಭಗವಂತ ಕರುಣಿಸದೆ ಇರಲಿಕ್ಕೆ ಹೇಗೆ ಸಾಧ್ಯ? ನಿಮ್ಮ ಅವಶ್ಯಕ್ಕೆ ತಕ್ಕಂತೆ ದೇವರು ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ. ನೀವು ಏನು ತೀರ್ಮಾನ ಮಾಡಬೇಕು ಅಂದರೆ, ಅಂತರಂಗದಲ್ಲಿ ನಿಮಗೆ ಏನು ಬೇಕೋ ಅದನ್ನು ನೀವು ಚಿತ್ರದ ರೂಪದಲ್ಲಿ ತಯಾರು ಮಾಡ್ಕೊಂಡು ಬಿಡಬೇಕು. ನೀವೊಂದು ಚಿತ್ರ ಬರೆದು ಇಟ್ಕೊಂಡ್ರೂ ತಪ್ಪಿಲ್ಲ. ಒಂದು ಗುರುರಾಯರು ಕೆಳಗಡೆ ಆ ನಿಮ್ಮ ಚಿತ್ರ, ಆ ಚಿತ್ರದಲ್ಲಿ ಏನು ಪದಾರ್ಥ ಇದು ನಿಮಗೆ ಅವರು ಗುರುರಾಯರು ಅನುಗ್ರಹ ರೂಪದಲ್ಲಿ ಕೊಡ್ತಾರೆ ಅನ್ನುವಂಥ ಭಾವ. ಅಂದರೆ ಯಾಕೆ ಹೇಳ್ತಾ ಅಂದರೆ, ನೀವು ಇಷ್ಟು ನಿಖರವಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ಬೇಕು ಅನ್ನೋದನ್ನು ನೀವು ದೃಢಪಡಿಸ್ಕೊಂಡ ಮೇಲೆ ನೀವು ನಿತ್ಯವೂ ರಾಯರ ಸೇವೆ ಮಾಡ್ತಾ ಇದ್ದರೆ ನಿಮಗದು ಸಿಕ್ಕೇ ಸಿಗುತ್ತೆ. ಇದನ್ನು ಬಿಟ್ಟು ಯಾರಿಂದ ನಿಮಗೆ ಆ ಕೆಲಸ ತೊಂದರೆ ಆಗಿದೆ ಅವರ ಬಗ್ಗೆ ಚಿಂತನೆ ಮಾಡ್ತಾ ಕೂತ್ಕೊಳ್ಳೋದು, ಅವರಿಂದ ಈ ಕೆಲಸ ಆಗಲ್ಲ ಅಂತ ಅಂದ್ಕೊಳ್ಳೋದು, ಹೀಗೆಲ್ಲ ನೀವು ವ್ಯಕ್ತಿಗತವಾಗಿ ನೀವು ಕೆಟ್ಟ ಅಭಿಪ್ರಾಯಗಳನ್ನು, ದುರಾಲೋಚನೆಗಳನ್ನು, ನೆಗೆಟಿವ್ ಥಾಟ್ಸನ್ನು ನೀವು ಹೊಂದುತ್ತಾ ಇದ್ದರೆ ಕೆಲಸ ಆಗಲ್ಲ. ನೀವು 108 ದಿವಸ ಅಲ್ಲ, 1008 ದಿವಸಗಳು ನೀವು ಸೇವೆ ಮಾಡಿದ್ರೂ ಕೂಡ ಆಗಲ್ಲ. ಇದಕ್ಕೆ ಹೊರತಾಗಿ ನೀವೇನು ಮಾಡಬೇಕು ಅಂದರೆ, ನಿಮಗೇನು ಬೇಕೋ ಅದನ್ನು ಮಾತ್ರ ನೀವು ರಾಯರಲ್ಲಿ ಪ್ರಾರ್ಥನೆ ಮಾಡಬೇಕು. ನನಗಿದು ಬೇಕು ಅಷ್ಟೇ, ಹೀಗೇ ಬೇಕು, ಇವರಿಂದಲೇ ಬೇಕು, ಇಷ್ಟು ದಿವಸಗಳಲ್ಲೇ ಬೇಕು ಅಂತ ಆಗ್ರಹ ಮಾಡಿದ್ರೆ ಆಗಲ್ಲ. ಯಾಕೆ ಅಂದರೆ, ನಮಗೇನು ಬೇಕೋ ಕೊಡಲಿಕ್ಕೆ ಅವ್ರಿಗೆ ಗೊತ್ತಿದೆ. ಮಗು ಏನೇನೋ ಬೇಕು ಅಂತ ಹಠ ಮಾಡುತ್ತೆ, ತಂದೆ ತಾಯಿಗಳು ಅದನ್ನು ಕೊಟ್ಬಿಡ್ತಾರ ಕೇಳಿದ್ದನ್ನೆಲ್ಲ? ಇಲ್ಲ ತಾನೆ. ಹಾಗೆ ಮಗುವಿನಂತೆ ನಾವು ಪ್ರಾಮಾಣಿಕವಾಗಿದ್ದಾಗ ತಂದೆ ತಾಯಿಗಳು ಅವರಾಗೇ ಕೊಡ್ತಾರೆ. ಲಕ್ಷ್ಮೀನಾರಾಯಣ ದೇವರ ಮಕ್ಕಳು ನಾವು ಪ್ರಾಮಾಣಿಕವಾಗಿ ಇಲ್ಲಿ ಇದ್ದು ಅವರ ಆರಾಧನೆಯನ್ನು ಮಾಡಿದ್ರೆ, ನಮ್ಮ ಮೇಲಿನ ಕಾರುಣ್ಯದಿಂದ ಜಗತ್ತಿನ ಅರಸಿ ಮಹಾತಾಯಿ ಲಕ್ಷ್ಮೀದೇವಿ ಹಾಗೂ ಜಗದೊಡೆಯ ಶ್ರೀಮನ್ನಾರಾಯಣ ಗುರುಗಳ ಮೂಲಕ ನಮಗೇನು ಬೇಕೋ ಎಲ್ಲವನ್ನೂ ಕೂಡ ಕೊಡಿಸ್ತಾನೆ. ಆದರೆ ನಾವು ಮಾಡಬೇಕಾದದ್ದಲ್ಲಿ ಅಖಂಡವಾದ ಒಂದು ಸೇವೆ ಹಾಗೂ ನಮ್ಮ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಳ್ಳುವಂತಹದ್ದು. ಇದೆರಡೇ ಮುಖ್ಯ. ಒಂದು ದೈಹಿಕವಾಗಿ ಸೇವೆ, ನಾಮಲೇಖನ, ಪ್ರದಕ್ಷಿಣೆ, ನಮಸ್ಕಾರ, ಇದೆಲ್ಲವೂ ಕೂಡ ದೈಹಿಕವಾದ ಸೇವೆ. ಮಾನಸಿಕವಾದ ಸೇವೆ ಅಂತಂದರೆ, ಇಲ್ಲಿಯ ತನಕ ನಾವು ಯಾವ ಬಂಧು ಬಾಂಧವರ ಮೇಲೆ ಅಥವಾ ನಮಗೆ ಕೆಲಸ ಆಗಬೇಕಾದವರ ಮೇಲೆ ಕೆಟ್ಟ ಅಭಿಪ್ರಾಯಗಳನ್ನು ಹೊಂದಿದೆವೋ, ನೆಗೆಟಿವ್ ಥಾಟ್ಸನ್ನು ಹೊಂದಿದೆವೋ ಅದನ್ನು ಪರಿತ್ಯಾಗ ಮಾಡೋದು. ಏನು ಅಂತಂದರೆ, ದೈಹಿಕವಾದ ಸೇವೆ ಎಷ್ಟು ಬೇಕಾದ್ರೂ ಮಾಡಿಬಿಡ್ತಾರೆ. ಮಾನಸಿಕವಾಗಿ ಈ ಥರ ಸಿದ್ಧರಾಗಿರಿ ಅಂದರೆ ಯಾರೂ ಸಿದ್ಧರಾಗಲಿಕ್ಕೆ ಅವ್ರು ಇಷ್ಟಪಡಲ್ಲ. ಎಲ್ಲಿಯ ತನಕ ನಮ್ಮ ಮನಸ್ಸನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋದಿಲ್ವೋ
ಅಲ್ಲಿಯ ತನಕ ಸರಿ ಹೋಗಲ್ಲ. ಇನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ, ನಮಗೆ ಅವರಿಂದಲೇ ತೊಂದರೆ ಆಗಿದೆ, ಅವರು ಸರಿ ಹೋದರೆ ನಾವು ಸರಿ ಹೋಗ್ತೀವಿ ಅಂತ ಅಂತಾರೆ. ಇಂತಹ ಸಂದರ್ಭದಲ್ಲಿ ನೀವು ಧ್ಯಾನ ಸ್ಥಿತಿಗೆ ಹೋಗಬೇಕು. ಧ್ಯಾನ ಸ್ಥಿತಿಗೆ ಹೋಗಿ ಮನಸ್ಸಿನಲ್ಲಿ ಆ ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ನೀವು ಡಿಲೀಟ್ ಮಾಡಬೇಕು. ಧ್ಯಾನ ಸ್ಥಿತಿ ಅಂದರೆ ಸುಮ್ಮನೆ ಧ್ಯಾನ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡಿದೆ. ಧ್ಯಾನ ಅಂದರೆ ಅದು ಕೇವಲ ಭಗವಂತನ ಕುರಿತು ಮಾಡುವ ಚಿಂತನೆಯಷ್ಟೇ ಧ್ಯಾನ. ಇಲ್ಲಿ ಧ್ಯಾನ ಸ್ಥಿತಿ ಅಂತಂದರೆ ಕಣ್ಣು ಮುಚ್ಚಿ ಕುಳಿತು ಏಕಾಂತದಲ್ಲಿ ಮನಸ್ಸಿನ ಅಂತರಾಳಕ್ಕೆ ಹೋಗಿ ಯಾರಿಂದ ನಮಗೆ ತೊಂದರೆ ಆಗ್ತಾ ಇದೆಯೋ ಅಂಥವರನ್ನು ನಾವು ಸಂಪೂರ್ಣವಾಗಿ ಅಳಸಿ ಹಾಕಬೇಕು. ಅವರನ್ನು ನಾನು ಇನ್ನು ಮುಂದೆ ಮರೆತೆ, ಅವರ ದೇಹದ ಬಣ್ಣ, ಅವರ ದೇಹದ ರೂಪ, ಅದೆಲ್ಲವನ್ನು ಕೂಡ ಕಂಪ್ಯೂಟ್ರಲ್ಲಿ ಹೇಗೆ ನಾವೊಂದು ಚಿತ್ರವನ್ನು ಅಳಸಿ ಹಾಕಿಬಿಡ್ತೀವಲ್ಲ ಕರ್ಷರ್ ತೊಗೊಂಡು, ಆಗ ಅಳಸಿ ಹಾಕಿಬಿಡಬೇಕು. ಅಥವಾ ಸೂರ್ಯನ ಕಿರಣ ನನ್ನ ಮನಸ್ಸಿನಲ್ಲಿರುವಂತಹ ಎಲ್ಲವನ್ನು ಕೂಡ ಸುಟ್ಟು ಹಾಕಿದೆ ಅಂತ ಅಂದುಕೊಂಡು ಮನಸ್ಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಬೇಕು. ಆವಾಗ ನಮಗೆ ಇಂಥ ಹುಡುಗಿ ಜೊತೆ ನನ್ನ ಮದುವೆ ಆಗಬೇಕು, ಇಂಥ ಹುಡುಗನ ಜೊತೆ ಮದುವೆ ಆಗಬೇಕು, ಇವರಿಂದಲೇ ನಂಗೆ ದುಡ್ಡು ಬರಬೇಕು, ಇವರಿಂದಲೇ ನಂಗೆ ತೊಂದರೆ ಆಗಿರೋವಂಥದ್ದು, ನನಗೆ ಇವರೇ ನನಗೆ ಕೆಲಸ ಕೊಡಬೇಕು, ಇವೆಲ್ಲ ಆಗ್ರಹಗಳು ನಮ್ಮ ಮನಸ್ಸಿನಿಂದ ಹೊರಟು ಹೋಗುತ್ತೆ. ಅದನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಡಬೇಕು. ಶುದ್ಧ ಮನಸ್ಸಿನಿಂದ ನಾವು ಪುನಃ ರಾಯರ ಸೇವೆಯನ್ನು ಮಾಡಬೇಕು. ಆಗ ಖಂಡಿತ ನಾವು ಏನು ಅಂದ್ಕೊಂಡಿರ್ತೀವಿ ಅದಕ್ಕಿಂತ 100 ಪಟ್ಟು ಪ್ರಯೋಜನವನ್ನು ನಾವು ಪಡೆದುಕೊಳ್ತೀವಿ. ಈ ದೃಷ್ಟಿಯಿಂದ ನೀವು ರಾಯರ ಸೇವೆಯನ್ನು ಮಾಡಬೇಕಾದ್ರೆ ಮಾನಸಿಕವಾಗಿ ಸಿದ್ಧರಾಗಿರುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು, ದೈಹಿಕವಾದ ಸೇವೆ ಬೇಕೇ ಬೇಕು. ಮಾನಸಿಕವಾಗಿ ನಾವು ಶುದ್ಧರಾಗಿ ನಿತ್ಯವೂ ಕೇವಲ ಧ್ಯಾನ ಮಾಡಿಬಿಡ್ತೀವಿ, ಸೇವೆ ಮುಗ್ದೋಗ್ಬಿಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇಹ ದಂಡನೆ ಬೇಕು, ಉಪವಾಸ ಬೇಕು, 3 ಹೊತ್ತು ಊಟ ಮಾಡೋದಲ್ಲ. ಅದರಲ್ಲಿ ಸ್ವಲ್ಪ ನೀವು ಕೆಲವೊಂದೆಲ್ಲ ಸಂಕೋಚ ಮಾಡಬೇಕು 108 ದಿವಸಗಳಲ್ಲಿ. ಹಾಗೆ ಆಹಾರದ ನಿಯಂತ್ರಣ, ಇದೆಲ್ಲವನ್ನು ಕೂಡ ಮಾಡಬೇಕು. ಹೀಗೆ ದೇಹ ದಂಡನೆಯನ್ನು ಮಾಡಬೇಕು, ಮಾನಸಿಕವಾದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ನಿರಂತರ ರಾಯರ ಸ್ಮರಣೆ ಇರಬೇಕು. ಆಗ ನೀವು ಅಂದುಕೊಂಡಿರುವಂತಹ ಎಲ್ಲ ಕೆಲಸವೂ ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ. ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ನಾನು ಮುಂದೆ ತಿಳಿಸೋನಿದ್ದೀನಿ. ಒಂದು ವೇಳೆ ನಿಮಗೆ ನಿಮ್ಮ ಸಮಸ್ಯೆ ಉಲ್ಬಣಾವಸ್ಥೆಗೆ ಯಾವುದಾದ್ರೂ ಕ್ಷಣಗಳಲ್ಲಿ ಹೋದಾಗ ಆಗ ಮಾತ್ರ ನೀವು ಎಲ್ಲ ಬಿಟ್ಟು ತುಂಬ ಏಕಾಗ್ರತೆಯಲ್ಲಿ ಶ್ರೀರಾಘವೇಂದ್ರ ಅಂತ ಬೇಗ ಬರೆಯೋಕ್ಕೆ ಶುರು ಮಾಡಿ. ಇಲ್ಲದೇ ಇದ್ದರೆ ಒಂದು ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡು ಗುರುರಾಯರನ್ನು ಸ್ಮರಣೆ ಮಾಡಿ. ತುರ್ತು ಸ್ಥಿತಿ ಬಂದಾಗ ಅವರ ಜೊತೆ ಮಾತನಾಡೋದು, ವ್ಯವಹಾರ ಮಾಡೋದು, ಫೋನಲ್ಲಿ ಮಾತಾಡೋದು, ವಾಟ್ಸ್ಯಾಪ್ ಮಾಡೋದು, ಇದೆಲ್ಲ ಮಾಡಬೇಡಿ. ಕನಿಷ್ಠ ಒಂದು 10-15 ನಿಮಿಷ ಆದರೂ ನಿಮ್ಮನ್ನೇ ನೀವು ಏಕಾಂತಕ್ಕೆ ಕರೆದುಕೊಂಡು ಹೋಗಿ ಈ ಒಂದು ಕೆಲಸವನ್ನು ಮಾಡಿ. ಆಗ ಆ ಸಮಸ್ಯೆಗೆ ತುಂಬ ಒಂದು ಅದ್ಭುತವಾದ ಉತ್ತರ ನಿಮ್ಮ ಮನಸ್ಸಿಗೆ ಸಿಗುತ್ತೆ. ಹಾಗೂ ಈ ಸೇವಾ ದಿವಸಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಮಾರ್ಗ ನಿಮಗೆ ಕಾಣಿಸುತ್ತೆ. ಸಾಮಾನ್ಯ ರಾಯರ ನಾಮಲೇಖನ ಮಾಡಿರುವಂಥವರೆಲ್ಲರೂ ತುಂಬ ಹೃದಯ ಬಿಚ್ಚಿ ನಮಗೆ ಮೆಸೇಜ್ ಮಾಡ್ತಾರೆ. ನನಗಿದು ಅಂದ್ಕೊಂಡಿರಲಿಲ್ಲ, ಇಷ್ಟು ನಾನು ಉತ್ತಮ ಮಟ್ಟಕ್ಕೆ ಹೋಗ್ತೀನಿ ಅಂತ. ನಾನು ಹೋಗಿದ್ದೀನಿ ಗುರುಗಳೇ, ಇಂಥ ಒಳ್ಳೆಯ ಫಲ ನನಗೆ ಸಿಕ್ಕಿದೆ. ಕೆಲವರಿಗೆ ಅಂದುಕೊಂಡಿದ್ದಾಗಿದೆ, ಕೆಲವರಿಗೆ ಒಳ್ಳೆಯದಾಗಿದೆ. ಎಲ್ಲರಿಗೂ ಕೂಡ ಅಂದುಕೊಂಡಿದ್ದಾಗುತ್ತೆ ಅಂತ ನಾವು ಭರವಸೆ ಕೊಡಲಿಕ್ಕೆ ಆಗಲ್ಲ. ಆದರೆ ಆಶೀರ್ವಾದ ಮಾಡಬೇಕಾದ್ರೆ ನೀವು ಅಂದ್ಕೊಂಡಿದ್ದಾಗಲಿ ಅಂತ ಎಲ್ಲರೂ ಹೇಳ್ತಾರೆ. ಏನು ಬೇಕೋ ಅದು ಆಗಬೇಕು, ಯಾವುದು ಒಳ್ಳೆಯದಾಗಬೇಕು ಅದು ಆಗಬೇಕು ಅಂತ ಮುಕ್ತ ಮನೋವಿಶಾಲ ಭಾವನೆ ನಮ್ಮ ಹೃದಯದಲ್ಲಿ ಬರಬೇಕು ಎಂಬುದಾಗಿ ಹೇಳ್ತಾ, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆಯೇ ಬಾಲಂ ವಿಷ್ಣುರ್ಮೇ ಪರಮಃ ಸುರಹತು. ಶ್ರೀಕೃಷ್ಣಾರ್ಪಣಮಸ್ತು.